ಇವತ್ತು ಒಬ್ಬರು ಸ್ಟೂಡೆಂಟ್ ಕಾಲ್ ಮಾಡಿದ್ರು. ಕಾಲ್ ಮಾಡಿ, ಸರ್ ತುಂಬ ದಿನದಿಂದ ಟ್ರೈ ಮಾಡ್ತಾ ಇದ್ದೆ ಸರ್, ನಿಮ್ಗೆ ಕನೆಕ್ಟೇ ಆಗ್ತಿರ್ಲಿಲ್ಲ ಅಂತ ಹೇಳಿದ್ರು. ಹಾಗೆ ಮಾತಾಡ್ತಾ ಮಾತಾಡ್ತಾ ಹೇಳಿ ಅಂತ ಹೇಳಿದೆ. ಅವರು ಆಲ್ರೆಡಿ SBI PO ಎಕ್ಸಾಮ್ ಕ್ಲಿಯರ್ ಮಾಡಿ ಅವರು ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಅವ್ರ ಬಗ್ಗೆ ನಿಮ್ಗೆ ಹೇಳ್ತಾ ಹೋದ್ರೆ ನೀವು ಶಾಕ್ ಆಗ್ತೀರಾ. ಏನಂತಂದ್ರೆ ನಾನು ಹೇಳ್ತಿರೋದು ಈಗ ನೀವು SBI ಎಕ್ಸಾಮ್ ಬಗ್ಗೆ ಅಂತ ನೀವು ಅನ್ಕೋತಾ ಇದ್ದೀರಾ. ನಾನು ಪಾಸ್ಟ್ ಹೇಳಿದ್ರೆ ಇದು ಆಲ್ರೆಡಿ ನಾನು ನಿಮಗೆ ಮುಂಚೆನೂ ಹೇಳಿದ್ದೀನಿ ಅವ್ರ ಬಗ್ಗೆ. ಅವರು ಪ್ರೆಗ್ನೆಂಟ್ ಇದ್ದಾಗ, ಅಂದ್ರೆ 7 ತಿಂಗಳ ಗರ್ಭಿಣಿ ಇದ್ದಾಗ, ಅವಾಗ ಅವರಿಗೆ ಈ SBI ಎಕ್ಸಾಮ್ಸ್ ಅದು ಬರುತ್ತೆ. ಅವಾಗ ಪ್ರಿಪ್ರೇಷನ್ ಮಾಡಿ ಇಂಟರ್ವ್ಯೂ ಎಲ್ಲ ಕ್ಲಿಯರ್ ಮಾಡಿ ಅವರು ಡ್ಯೂಟಿ ಜಾಯಿನ್ ಆಗ್ತಾರೆ. ಚಿಕ್ಕ ಪಾಪು ಇದೆ. ಹಂಗೆ ಮಾಡ್ತಾ 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 ಮಗು ನೋಡ್ಕೋಬೇಕು. ಅಷ್ಟರಲ್ಲಿ ಅವ್ರು ಮತ್ತೆ ನಂಗೆ ಕಾಲ್ ಮಾಡ್ತಾರೆ, ಸರ್ ನಂದು IAS ಮೇನ್ಸ್ ಕ್ಲಿಯರ್ ಆಗಿದೆ ಸರ್, ಇಂಟರ್ವ್ಯೂಗೆ ನಾನು ತಯಾರಿ ಮಾಡಬೇಕು ಸರ್, ಸ್ವಲ್ಪ ಸಜೆಸ್ಟ್ ಮಾಡಿ ಹಾಗೆ ಅಂತ ನಮ್ಮದು ಮಾತು ಆಗ್ತಿತ್ತು ಅವಾಗ. ಸೊ ಇವತ್ತು ಹೇಳ್ತಿದ್ದಾರೆ ಅವರು, ಸರ್ ನಾನು ನಿಮಗೆ ಮುಂಚೆನೂ ಟ್ರೈ ಮಾಡಿದೆ ಕನೆಕ್ಟ್ ಮಾಡೋಕ್ಕೆ, ಬಟ್ ಆಗಿರಲಿಲ್ಲ ಸರ್, ನಾಟ್ ರೀಚಬಲ್ ಬರ್ತಾ ಇತ್ತು ಹಾಗೆ ಅಂತ ಹೇಳಿ ಅಂತಂದೆ. ಸರ್ ನಂದು IAS ಎಕ್ಸಾಮ್ ಕ್ಲಿಯರ್ ಆಗಿದೆ ಅಂತಂದ್ರು. ನನಗಂತೂ ತುಂಬ ಪ್ರೌಡ್ ಫೀಲ್ ಅನ್ನಿಸ್ತು ರೀ. ಸೊ ನಿಮ್ಮ ಸಹೋದರಿ, ನಿಮ್ಮ IG ಅಕಾಡೆಮಿಯ ವಿದ್ಯಾರ್ಥಿನಿ ಎಕ್ಸಾಮ್ ಕ್ಲಿಯರ್ ಮಾಡಿದ್ದಾರೆ. ಅವ್ರದ್ದು ಸ್ಟೋರಿ ಕೇಳಬೇಕ್ರಿ ನೀವು. ಅವಾಗೂ ನಾನು ಇಂಟರ್ವ್ಯೂ ಮಾಡ್ತಿದ್ದೆ SBI POದು, ಬಟ್ ಅವಾಗ ಪಾಪ ಅವರು 7 months ಪ್ರೆಗ್ನೆಂಟ್ ಇದ್ರು. ಅವಾಗೂ ಮಾಡಕ್ ಆಗ್ತಿರ್ಲಿಲ್ಲ. ಇವಾಗ ಮಾಡಬೇಕು ಅಂದ್ರು ಇವಾಗ ಮಗು ತುಂಬಾ ಚಿಕ್ಕದಿದೆ. ಸೊ ಈಗೂ ಮಾಡೋದಕ್ಕಾಗಲ್ಲ. ಬಟ್ ಡೆಫಿನೆಟ್ಲಿ ಅವ್ರನ್ನ ಒಂದ್ಸತಿ ಕರೆಸ್ತೀನಿ. ನಿಮ್ಗೆ ಅವರಿಂದ ಎಷ್ಟು ಮೋಟಿವೇಶನ್ ಸಿಗುತ್ತೆ ಅಂದ್ರೆ ತುಂಬಾ ಪಾಸಿಟಿವ್. ಅವರು ನಂದು 4 ಗಂಟೆ ಕ್ಲಾಸ್ ಒಂದು ದಿನನೂ ಬಿಡ್ತಿರ್ಲಿಲ್ಲ. ರೆಗ್ಯುಲರ್ ಆಗಿ 4 ಗಂಟೆ ಕ್ಲಾಸ್ ಅಟೆಂಡ್ ಮಾಡ್ತಿದ್ರು ಅವ್ರು. ಎಷ್ಟು ಪ್ರೌಡ್ ಫೀಲ್ ಅನಿಸ್ತದೆ ಅಂದ್ರೆ, ನಾನು SBI ಅದು ಅವ್ರು ಚಾಲೆಂಜಿಂಗ್ ಇರೋದೇ IAS. ಓಕೆ, ನಾನು ಒಪ್ಕೋತೀನಿ, IAS ಟಫೆಸ್ಟ್ ಎಕ್ಸಾಮು ನಮ್ಮ ಇಂಡಿಯಾದಲ್ಲಿ. ಅದನ್ನ ಈಗ ಅವ್ರದ್ದು 100 ಒಳಗೆ ಸ್ಕೋರ್ ಆಗಿದೆ ಅವ್ರದ್ದು ಅಂದ್ರೆ IAS ಕೇಳರೆ ಸಿಗುತ್ತೆ ಅವರಿಗೆ. ಮತ್ತೆ ಈಗ ಸರ್ ಹಬ್ಬ ಇದೆ, ಸೊ ಬನ್ನಿ ಸರ್ ಅಂತ ಹೇಳಿ ಹಂಗೆ ಜಸ್ಟ್ ಇನ್ವೈಟ್ ಮಾಡಕ್ ಕರೆದಿದ್ರು. ಈ ಮಾತು ಕೇಳಿದಾಗ ಈಗ ನೋಡಿ, ಎಕ್ಸಾಮ್ ಕ್ಲಿಯರ್ ಮಾಡೋದು ಓಕೆ, ಪ್ರೌಡ್ ಫೀಲ್ ಅನ್ಸುತ್ತೆ. ಬಟ್ ಅವ್ರ ಸಿಚುವೇಶನ್ ಅಲ್ರಿ, ಆ ಮಹಿಳೆ ನಿಮ್ಗೆ ಗೊತ್ತಿರ್ಲಿ, ಒಂದು ಮಗುನ ಇಟ್ಕೊಂಡು ಇಷ್ಟೆಲ್ಲ ಮಾಡಿದ್ದಾರೆ. ಆಮೇಲೆ ಆ ಡೆಲಿವರಿ ಏನಿದೆ ಅಲ್ಲ, ಅದು ಒಂಥರ ಪುನರ್ಜನ್ಮನೇ ಅನ್ಕೊಳ್ಳಿ. ಯಾಕಂದ್ರೆ ಬಹಳ ಚಾಲೆಂಜಸ್ನ ಫೇಸ್ ಮಾಡ್ಬೇಕಾಗತ್ತೆ ಅವರು. ಅಂಥದ್ರಲ್ಲೂ ಕ್ಲಿಯರ್ ಮಾಡಿದ್ದಾರೆ. ಒಂದು ದಿನ ಅವ್ರನ್ನ ಕರೆಸಿ ಇಂಟರ್ವ್ಯೂ ಮಾಡೋಣಂತೆ. ಸೊ ನಿಮಗೂ ಎಲ್ಲರಿಗೂ ಅವರಿಂದ ಮಾರ್ಗದರ್ಶನ ಸಿಗ್ಲಿ. ಸೊ ಅವರೇ IG ಅಕಾಡೆಮಿ ಸ್ಟೂಡೆಂಟೇ. ಯಾವಾಗಲೂ ನೀವು ಯಾವಾಗ ಹೇಳ್ತೀರಾ ಅವಾಗ ಬೇಕಾದ್ರೆ ಅವ್ರನ್ನ ಕನೆಕ್ಟ್ ಮಾಡೋಣಂತೆ. ಅವರು ನಿಮ್ಗೆ ಗೈಡ್ ಕೂಡ ಮಾಡ್ತಾರೆ. ಯಾಕಂದ್ರೆ ಇಲ್ಲಿಗೆ ಬರೋಕ್ಕಾಗಲ್ಲ, ಬಟ್ ಅಲ್ಲೇ ಅವ್ರ ಮನೇಲಿ ಕುತ್ಕೊಂಡು ಅವ್ರೇನಾದ್ರು ಗೈಡ್ ಮಾಡೋಕ್ಕಾದ್ರೆ IG ಅಕಾಡೆಮಿದಲ್ಲಿ ನಾವು ಬೇಕಾದ್ರೆ ಕ್ಲಾಸ್ಗಳನ್ನು ಹಾಕಿ ಆ ಥರ ಏನಾದ್ರು ಒಂದು ಸೆಷನ್ ಮಾಡ್ಬೋದು. ಸದ್ಯದಲ್ಲೇ ಮಾಡೋಣಂತ. ನೆಕ್ಸ್ಟ್ ನನಗೆ ಇದೇ ಥರ ನಿಮ್ಮದು ಆಗಬೇಕು. ನೀವು ಬೇರೆ ಬೇರೆ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ರಿ. IAS ಅದು ಬಿಡಿ, ಅದು ಟಾಪ್ ನಾನು ಹೇಳ್ತೀನಿ. ಅದು ಬಿಟ್ಟು ಬೇರೆ ಎಕ್ಸಾಮ್, ನೀವು ಪೊಲೀಸ್ ಎಕ್ಸಾಮ್ ಕ್ಲಿಯರ್ ಮಾಡ್ರಿ, ಅದನ್ನು ಟಾಪ್. ನಿಮ್ಗೆ ಯಾವುದು ಆರ್ಮಿ ಮಾಡ್ಬೇಕು ಆರ್ಮಿ ಮಾಡ್ರಿ, SBI ಮಾಡ್ಬೇಕು SBI ಮಾಡಿ, ಬ್ಯಾಂಕಿಂಗು, ರೈಲ್ವೆ, ಎಲ್ಲಿ ಹೋಗ್ಬೇಕು ಹೋಗಿ, ನೀವು ಖುಷಿಯಾಗಿರ್ಬೇಕಷ್ಟೆ, ಆಯ್ತಾ? ಸೊ ಕನಸುಗಳನ್ನ ಅಲ್ಲಿಗೆ ಇಡಬೇಡಿ. SBI PO ಆಕ್ಚುಲಿ ಒಳ್ಳೆ ಸ್ಯಾಲ್ರಿ ಇರೋಂಥದ್ದು ಒಂದು ಜಾಬ್, ಆದ್ರೂ ಅವ್ರು ಬಿಡ್ಲಿಲ್ಲ. ಎಂಥ ಸಿಚುವೇಶನ್ ಅಲ್ಲಿ ಅವ್ರು ಈಗ ಕ್ಲಿಯರ್ ಮಾಡಿದ್ದಾರೆ ಅಂದ್ರೆ ಎಕ್ಸಾಮು, ರಿಯಲಿ ಹ್ಯಾಟ್ಸ್ ಆಫ್ ಹೇಳ್ಬೇಕು ಅವ್ರಿಗೆ. ಅತಿ ಶೀಘ್ರದಲ್ಲೇ ನಾವು ಇಂಟರ್ವ್ಯೂ ಮಾಡ್ತೀವಿ. ಓಕೆ, ಸೊ ನೀವು ಅದೇ ತರ ದಯವಿಟ್ಟು ನೀವು ಕನ್ಸಿಸ್ಟೆನ್ಸಿ ಒಂದು ಬಿಡ್ಬೇಡಿ. ಅವ್ರು ಹೇಳೋದೇನಂದ್ರೆ, ಸರ್ ನಾ ಡಿಸಿಪ್ಲಿನ್, ನಾನು 4 ಗಂಟೆ ಕ್ಲಾಸ್ ಯಾವತ್ತೂ ಬಿಡ್ತಿರ್ಲಿಲ್ಲ. ಮೊದಲೆಲ್ಲ ಅವ್ರು ನಮ್ದೆಲ್ಲ ಕೋರ್ಸ್ಗಳನ್ನ ತಗೊಂಡು ಕ್ಲಾಸ್ಗಳನ್ನ ಕೇಳಿದ್ದಾರೆ. ಈಗ ಅವರು ಸಿನ್ಸಿಯರ್ ಆಗಿ 4 ಗಂಟೆ ಕ್ಲಾಸ್ ಕೇಳ್ತಾ SBI ಎಕ್ಸಾಮ್ ಕ್ಲಿಯರ್ ಮಾಡಿದ್ರು. ಯಾಕಂದ್ರೆ 4 ಗಂಟೆ ಅವ್ರು ಹೇಳೋದಷ್ಟೇ, ಸರ್ 4 ಗಂಟೆ ಕ್ಲಾಸಿಂದ ಥಿಂಕಿಂಗ್ ಪವರ್ ತುಂಬಾ ಹೆಚ್ಚಾಗೋದು ಸರ್ ಅಂತ ಹೇಳಿ. ಸೊ ನೆಕ್ಸ್ಟ್ ನಾನು ನಿಮ್ಮನ್ನ ಸಾಧಕರಾಗಿ ನೋಡಬೇಕು. ಅತಿ ಶೀಘ್ರದಲ್ಲೇ ಅದನ್ನ ನೀವು ನಿಜ ಮಾಡ್ತೀರಂತ ನಾನು ನಂಬಿದ್ದೀನಿ. ಮಾಡ್ತೀರಲ್ಲ? ಓಕೆ. ಸೊ ನಾನು ನಿಮ್ಮ ಜೊತೆಗೆ ಯಾವಾಗ್ಲೂ ಒಬ್ಬ ಅಣ್ಣನಾಗಿರ್ತೀನಿ. ನಿಮ್ಗೆ ಏನೇ ಸಪೋರ್ಟ್ ಇದ್ರು IG ಅಕಾಡೆಮಿಯಿಂದ ಸಪೋರ್ಟ್ ಸಿಗುತ್ತೆ. ಬಟ್ ನೀವು ಬೇಗ ಜಾಬ್ ತಗೋಬೇಕು, ಓಕೆನಾ? ನಿಮ್ಮ ಒಂದು ಜಾಬು ನಿಮ್ಮ ಫ್ಯಾಮಿಲಿದು ಹಿಸ್ಟ್ರಿನೇ ಚೇಂಜ್ ಮಾಡ್ಬಿಡುತ್ತೆ.
ಊರಲ್ಲೆಲ್ಲ ನಿಮ್ಮ ತಂದೆ ತಾಯಿ ಎಷ್ಟು ಪ್ರೌಡ್ ಫೀಲ್ ಮಾಡ್ತಾರ್ರಿ. ಇನ್ನೊಂದೇನ್ ಗೊತ್ತ್ರಿ, ನಮ್ದು ಈ ಫೀಲ್ಡ್ ನಾವು ಆನ್ಲೈನ್ ಅಲ್ಲಿ ಬರ್ತೀವಲ್ಲ, ಆನ್ಲೈನ್ ಅಲ್ಲಿ ಈ ಫೀಲ್ಡ್ ಅಲ್ಲಿ ಹೆಂಗ್ ಗೊತ್ತಾ, ಕಮೆಂಟ್ಸ್ ಫ್ರೀ ಆಗಿರ್ತಾವ. ಫ್ರೀ ಆಗಿದ್ದಾಗ ಸ್ಟೂಡೆಂಟ್ಸ್ ನಮ್ದು ಏನು ಎಫರ್ಟ್ ಇರ್ತಾವಲ್ಲ, ನಾವು ಎಫರ್ಟ್ ಏನಿರುತ್ತೆ, ನಮ್ದು ಒಂದು ಕೆಟಗರಿ ಇರುತ್ತೆ, ಒಂದು ಸ್ಟೂಡೆಂಟ್ಸ್ ಕೆಟಗರಿ ಇರುತ್ತೆ. ಸಕ್ಸಸ್ಫುಲ್ ಸ್ಟೂಡೆಂಟ್ಸ್ ಎಷ್ಟೋ ಜನ ಜಾಬ್ ಆಗಿರ್ತಾರೆ, ಅವ್ರ ಜೊತೆ ಮಾತಾಡ್ತಿರ್ತೀವಿ. ಎಷ್ಟೋ ಜನ PSI ಇದ್ದಾರೆ, ಪೊಲೀಸ್ ಇದ್ದಾರೆ, ನಮ್ಮ ತಹಸೀಲ್ದಾರ್ ಸ್ಟೂಡೆಂಟ್ಸ್ ಇದ್ದಾರೆ, ಬ್ಯಾಂಕ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ದಾರೆ, ಆರ್ಮಿದಲ್ಲಿ ಇದ್ದಾರೆ. ನಾವು ಆ ಸ್ಟೂಡೆಂಟ್ಸ್ ಜೊತೆ ಟಚ್ ಅಲ್ಲಿ ಇರ್ತೀವಿ. ಅವ್ರದ್ದು ಮಾತುಗಳು, ಅವ್ರದ್ದು ಮೆಂಟಾಲಿಟಿ, ಅವ್ರ ಪಾಸಿಟಿವಿಟಿ ಅವೆಲ್ಲ ಡಿಫ್ರೆಂಟ್ ಇರುತ್ತೆ. ಸೊ ನಾವು ಎಲ್ಲ ಸಾಧಕರ ಜೊತೆಗೆ ಜಾಸ್ತಿ ನಾನು ಒಡನಾಟ ಇದ್ದಾಗ ಈಗ ಅಂದ್ರೆ ಕೆಲವೊಂದು ಕಮೆಂಟ್ಸ್ ಬರ್ತಾವಲ್ಲ, ಅವಾಗ ನಾವೇನ್ ಮಾಡ್ತೀವಿ, ಇಗ್ನೋರ್ ಮಾಡ್ಬಿಡ್ತೀವಿ. ಅಂದ್ರೆ ನಮ್ಮ ಇದಕ್ಕಲ್ಲ, ಅವರು ನಮ್ಮ ಸ್ಥಾನಕ್ಕೆ ಬರ್ಬೇಕು ಅಂದ್ರೆ ಒಂದು ಲೆವೆಲ್ಗಾರು ಇರಬೇಕು. ಸೊ ಅದಕ್ಕೆ ನಾವೇನಂದ್ರೆ ಅದನ್ನ ನಾವು ತಲೆನೇ ಕೆಡ್ಸ್ಕೊಳೋರು. ಮೊದಲು ನಾನು ಸ್ಟಾರ್ಟಿಂಗ್ ಬಂದಾಗ ಆನ್ಲೈನ್ ಅಲ್ಲಿ ಬಹಳ ತಲೆ ಕೆಡ್ಸ್ಕೊತಿದ್ದೆ. ಈಗ ಗೊತ್ತಾಗ್ಬಿಡತ್ತೆ ನಾವು ಈ ಲೆವೆಲ್ ಅಂತ. ಸೊ ನಮ್ಮ ಬಗ್ಗೆ ನಾ ಹೇಳಲ್ಲ ರೀ, ನಿಮ್ ಜಾಬ್ ಆಗ್ತಾ ಹೋದ್ರೆ ಅದೇ ನಮ್ಮನ್ನ ಮೇಲ್ ಕರ್ಕೊಂಡು ಹೋಗುತ್ತೆ. ನಿಮ್ ಜಾಬ್ ಆಗ್ಲಿಲ್ಲ ಅಂದ್ರೆ ನಾವು ಅಲ್ಲೇ ಉಳ್ಕೊಂಡ್ಬಿಡ್ತೀವಿ. ಸೊ